ನಮಸ್ಕಾರ. ಇದೊಂದು ಅತಿ ಮಹತ್ತರ ಸುದ್ದಿ ವಿಶ್ಲೇಷಣೆ. ಇದು 2000 ನಂತರ 2025ರವರೆಗೆ ಮೋದಿಜಿ ಅವರು ಮುಸ್ಲಿಮರಿಗೆ ಕೊಟ್ಟ ಉಡುಗೊರೆ. 24-25ರವರೆಗೆ ಅವರು ಕೊಟ್ಟ ಉಡುಗೊರೆ ಬೇರೆ ರೂಪದ್ದು. ಈಗ ಕೊಡುತ್ತಿರುವ ಉಡುಗೊರೆ ಬೇರೆ ರೂಪದ್ದು. ಉಡುಗೆನೂ ಇದೆ ಇದರಲ್ಲಿ, ಅದನ್ನ ಹೇಳ್ತೀನಿ ನಾನು ಏನು ಅಂತ. ಅವರು ಕೊಡಲಿರುವ ಈ ಉಡುಗೊರೆ ಏನಿದೆ ಬಹಳಷ್ಟು ಸಂಘ ಪರಿವಾರದವರಿಗೆ ಹೃದಯಾಘಾತಕ್ಕೆ ಕಾರಣ ಆಗ್ಬೋದು. ಬಹಳಷ್ಟು ಜನರಿಗೆ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಿಗೆ, ನಾಟ್ ಓನ್ಲಿ ಮುಸ್ಲಿಂ, ಅಲ್ಪಸಂಖ್ಯಾತರಿಗೆ 4% ಏನು ರಿಸರ್ವೇಶನ್ ಗುತ್ತಿಗೆಯಲ್ಲಿ ಕೊಟ್ಟರು. ಬೊಬ್ಬಿಟ್ಬಿಟ್ರು. ಬೊಬ್ಬಿರಿಯುವುದು ಯಾರ್ಯಾರಿಗೆ ಇರಿದ್ರೋ ಗೊತ್ತಿಲ್ಲ. ಈಗ ಈ ಸುದ್ದಿಗೆ ಏನು ಹೇಳ್ತಾರೆ, ಇದು ಮೋದಿಜಿ ಅವರ ಗಿಫ್ಟ್. ಮೋದಿಜಿ ಮುಸ್ಲಿಮರಿಗೆ ಯಾಕೆ ಗಿಫ್ಟ್ ಕೊಡೋಕೆ ಹೊರಟರು? 2000ದಿಂದ ಅವ್ರು ಕೊಡ್ತಾ ಇದ್ದಂಥ ಗಿಫ್ಟ್ಗಳಿಗೆ ಬದಲಾಗಿ ಈ ರಂಜಾನ್ ಸಂದರ್ಭದಲ್ಲಿ ಅವರು ಯಾವ ಗಿಫ್ಟನ್ನು ಯಾಕೆ ಹಾಕ್ಕೊಡ್ತಿದ್ದಾರೆ? ಅದಕ್ಕೆ ಬೇರೆ ಬೇರೆ ಉದ್ದೇಶಗಳಿವೆ. ಅದನ್ನು ನಾನು ಇವತ್ತು ವಿವರಿಸ್ತೀನಿ. ಸೊ ಸ್ಟೋರಿ ಹೀಗೆ ಹೇಳುತ್ತೆ. ದ ಬಿಜೆಪಿ ಮೈನಾರಿಟಿ ಮೋರ್ಚಾ, ಅಲ್ಪಸಂಖ್ಯಾತ ಮೋರ್ಚಾ, ಬಿಜೆಪಿದೇನಿದೆ ಮೋರ್ಚಾ, ಆಲ್ಸೋ ಆರ್ಗನೈಸ್ ದ ಈದ್ ಮಿಲಾನ್ ಸೆರೆಮನಿ. ಒಂದು ಈದ್ ಮಿಲಾನ್ ಸೆರೆಮನಿಯನ್ನ ಬಿಜೆಪಿ ಆರ್ಗನೈಸ್ ಮಾಡ್ತಾ ಇದೆ. ದಟ್ ಇಸ್ ಅ ಕ್ಲಾಸಿಕ್. ಇದೇ ವಿಚಾರ ಇಟ್ಕೊಂಡು ಈದ್ ಸಂದರ್ಭದಲ್ಲಿ ಕಾಂಗ್ರೆಸ್ ಏನೇನು ಮಾಡ್ತಾ ಇದೆ, ಮುಸ್ಲಿಮರ ತುಚ್ಛೀಕರಣ, ತುಷ್ಟೀಕರಣ, ಪುಷ್ಟೀಕರಣ, ಮುಷ್ಟೀಕರಣ ಅಂತ ಹೇಳ್ತಾ ಇದ್ದಂಥ ಪಕ್ಷ ಈಗ ಈದ್ ಮಿಲಾನ್ ಸೆರೆಮನಿ ಮಾಡ್ತಾ ಇದ್ದು. ನಾಟ್ ಓನ್ಲಿ ದಿಸ್, ಇದನ್ನೆಲ್ಲ ಜಿಲ್ಲಾ ಲೆವೆಲ್ ಮಾಡ್ತಾರಂತೆ. ಅದನ್ನು ಮೀರಿದ ಒಂದು ಈ ಸುದ್ದಿ ಇದೇನಿದೆ ಅಂತ ಒಂದು ಹೊಸ ಪ್ರೋಗ್ರಾಮ್, ಅದು ಕಿಟ್ಸ್ಗಳನ್ನು ಕೊಡ್ತಾ ಇದ್ದಾರೆ ಮುಸ್ಲಿಮ್ರಿಗೆ. ಯಾವ ಕಿಟ್ಸ್ ಅದು? ಸೌಗತ್ ಇ ಮೋದಿ, ಅದರ ಹೆಸರು. ಮೋದಿಜಿ ಕಿಟ್ ಕೊಡ್ತಾರೆ ಮುಸ್ಲಿಮರಿಗೆ, ಅದು ಸೌಗತ್ ಎ ಮೋದಿ. ಸೊ ಇದು ಈ ಕಿಟ್ಗಳನ್ನು 32 ಲಕ್ಷ ಮುಸ್ಲಿಮರಿಗೆ, ಬಡ ಮುಸ್ಲಿಮರಿಗೆ 32 ಲಕ್ಷ ಬಡ ಮುಸ್ಲಿಮರಿಗೆ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಈ ಕಿಟ್ಟನ್ನು ಕೊಡುವ ತೀರ್ಮಾನ ತಗೊಂಡಿದ್ದಾರೆ ರಂಜಾನ್ ಸಂದರ್ಭದಲ್ಲಿ. ಮೋದಿಜಿ ಬದಲಾಗ್ಬಿಟ್ರ, ಬಿಜೆಪಿ ಬದಲಾಗ್ಬಿಡ್ತಾ, ಸಂಘ ಪರಿವಾರದ ಬದಲಾಗ್ಬಿಟ್ರ, ಮೋಹನ್ ಭಾಗವತ್ ಬದಲಾದ್ರ, ಎಲ್ಲರೂ ಕೂಡ ತಮ್ಮ ಕಮ್ಯುನಲ್ ಎಜೆಂಡಾ ಬಿಟ್ಟಾಕ್ಬಿಟ್ರ. ಅಬ್ಬಾ ಶಿವ, ಏನಿದು ನೋಡ್ತಾ ಹೋಗಿ. ಸೊ ಅದೇನಿದೆ ಅದು ಇನ್ನೊಂದೇ ಹೇಳ್ತಾ ಹೋಗ್ತಾರೆ ಅವರು. ವಿಲ್ ರೀಚ್ 32 lakh needy people belong to the Muslim community on the occasion of Eid and other forthcoming religious occasions across the country with helping kids prepared and named as Saugat e Modi. ಸೊ ಏನು ಈದ್ ಇದೆ, ಅದ್ರ ಜೊತೆಗೆ ಬೇರೆ ಬೇರೆ ಹಬ್ಬಗಳು ಬರ್ತವೆ, ಆ ಸಂದರ್ಭದಲ್ಲಿ ಕೊಡೋದು. ಬಿಜೆಪಿ ಇಸ್ ಆಲ್ಸೋ ಸೆಟ್ ಟು ಲಾಂಚ್, ಸರಿಯಾಗಿ ಕೇಳಿಸ್ಕೋಬೇಕು ತಾವೆಲ್ಲ. ದ ಬಿಜೆಪಿ ಇಸ್ ಆಲ್ಸೋ ಸೆಟ್ ಟು ಲಾಂಚ್ ದಿಸ್ ಅಕ್ರಾಸ್ ದ ಕಂಟ್ರಿ ಥ್ರೂ ಇಟ್ಸ್ ಅಲ್ಪ ಸಂಖ್ಯಾಕ್ ಮೋರ್ಚಾ, ಏನು ಮೈನಾರಿಟಿ ಫ್ರಂಟ್ ಏನಿದೆ ಅದರ ಅಡಿಯಲ್ಲಿ ಇದನ್ನ ದೇಶಾದ್ಯಂತ ಅವರು ಅನುಷ್ಠಾನ ಮಾಡ್ತಾರೆ. ಆಫ್ಟರ್ ಡಿಸೈಡಿಂಗ್ ಇಟ್ ಅಟ್ ಎ ಮೀಟಿಂಗ್ ಹೆಲ್ಡ್ ಆನ್ ಸಂಡೇ ಹಿಯರ್, ಕನ್ಫರ್ಮಿಂಗ್ ದಿಸ್ ಟು ದಿಸ್ ನ್ಯೂಸ್ ಪೇಪರ್. ಒಂದು ನ್ಯೂಸ್ ಪೇಪರ್ನಲ್ಲಿ ವರದಿ ಬಂದಿದೆ, ಬೇರೆ ಬೇರೆ ಡಿಸ್ಕಷನ್ ನಡೀತಾ ಇದೆ. ಸೊ ನೀವು ಯೂಟ್ಯೂಬ್ಗೆ ಹೋದರೆ ಇದರ ಸಂಬಂಧಪಟ್ಟ ಹಲವು ಸುದ್ದಿಗಳು ನಿಮ್ಗೆ ಸಿಗ್ತಾ ಹೋಗ್ತವೆ. ನಾನು ತಗೊಂಡಿದ್ದು ನ್ಯೂಸ್ ಪೇಪರ್ ಇದು ಇಂಡಿಯನ್ ಎಕ್ಸ್ಪ್ರೆಸ್ನಿಂದ ನಾನು ಈ ವರದಿಯನ್ನು ತೆಕ್ಕೊಂಡಿದ್ದೆ. ಅದರಿಂದ ಸುಳ್ಳುಗಿಳ್ಳಲ್ಲ. ಇವು ಕೂಗಾಡ್ಬಿಡ್ತಾರೆ ಚಡ್ಡಿ ಲಂಗೋಟಿಯವರು, ಬಟ್ ಸುಳ್ಳು ಹೇಳ್ತೀಯೋ, ಸುಳ್ಳು ನೀನು ಸುಳ್ಳು ಸುದ್ದಿ ಹರಡ್ತೀಯ, ನಿನ್ನ ಸುಳ್ಳು ಸುದ್ದಿ ಅಂತಾರೆ. ಅವ್ರಿಗೆ ಹೇಳ್ತೀವಿ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಬಂದು ವರದಿ, ತಾವು ಅದನ್ನು ತೆಗೆದು ನೋಡಬಹುದು. ಸೊ ಕನ್ಫರ್ಮಿಂಗ್ ದಿಸ್ ಟು ನ್ಯೂಸ್ ಪೇಪರ್ ಆನ್ ಸಂಡೇ, ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಬಿಜೆಪಿ ಮೈನಾರಿಟಿ ಮೋರ್ಚಾ. ಸೊ ಮೈನಾರಿಟಿ ಮೋರ್ಚಾ ಏನಿದೆ ಅದರ ನ್ಯಾಷನಲ್ ಪ್ರೆಸಿಡೆಂಟು ಏನು ಹೇಳಿದ್ದಾರೆ? ಅವರ ಹೆಸರು ಜಮಾಲ್ ಸಿದ್ದಿಕಿ ಅಂತ. ಜಮಾಲ್ ಸಿದ್ದಿಕಿ ಅವರು ಹೇಳಿದ್ದಾರೆ, ವಿ ಆರ್ ಪ್ಲಾನಿಂಗ್ ಇಟ್ ಟು ಕ್ಯಾರಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಸ್ ಸೌಗತ್ ಅಂದರೆ ಗಿಫ್ಟ್ ಅಂತ ಅರ್ಥ, ಉಡುಗೊರೆ. ಇದು ಮೋದಿ ಉಡುಗೊರೆ ಆಯ್ತಾ. ಟು 32 lakh needy Muslim families on the holy occasions of Eid, which is likely to be held on March 35, subject to the moon sighting. ಸೊ ಗೊತ್ತಲ್ವಾ,
ನೀವು ಚಂದ್ರನ ನೋಡಿನೇ ಅದು ಯಾವ ಸಂದರ್ಭದಲ್ಲಿ ಏನು ಅಂತ ತೀರ್ಮಾನ ತಗೋತಾರೆ. ಇದು ಬಹುಮಟ್ಟಿಗೆ 30ನೇ ತಾರೀಕು ಆಗ್ಬೋದು, ಕೆಲವು ಕಡೆ 1-2 ದಿವಸ ವ್ಯತ್ಯಾಸ ಆಗುತ್ತೆ. ಆ ಸಂದರ್ಭದಲ್ಲಿ 32 ಲಕ್ಷ ಬಡ ಮುಸ್ಲಿಮರಿಗೆ ಈ ಮೋದಿ ಉಡುಗೊರೆಯನ್ನ ನೀಡಲಾಗುತ್ತೆ. ದ ಬಿಜೆಪಿ ಮೈನಾರಿಟಿ ಮೋರ್ಚಾ ವಿಲ್ ಆಲ್ಸೋ ಆರ್ಗನೈಸ್ ದ ಈದ್ ಮಿಲಾನ್ ಸೆರೆಮನಿ at the district level with ಸೌಗತ್ ಎ ಮೋದಿ. ಸೊ ಜಿಲ್ಲಾ ಮಟ್ಟದಲ್ಲೂ ಕೂಡ ಅವರು ಈ ಒಂದು ಈದ್ ಮಿಲಾನ್ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾರೆ. ಈ ಈದ್ ಮಿಲಾನ್ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲೂ ನಡೆಯುತ್ತೆ. ಅದರ ಜೊತೆಗೆ ನಿಮಗೆ ಹೇಳಿದ 32,000 ಆಫೀಸ್ ಬೇರರ್ಸ್ ಸೆಡ್ ದಟ್ ದ ಹೀಸ್ ಮೋರ್ಚಾಸ್ 32,000 ಆಫೀಸ್ ಬೇರರ್ಸ್. ಅಂದರೆ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾ ಏನಿದೆ ಅದರಲ್ಲಿ 32,000 ಆಫೀಸ್ ಬೇರರ್ಸ್ ಇದ್ದಾರೆ. ಅವರು ಇದರೊಂದು ದೇ ವಿಲ್ ಕ್ಯಾರಿ ಆನ್ ದಿಸ್ ಕ್ಯಾಂಪೇನ್ ಕ್ಯಾರಿಂಗ್ ಹೆಲ್ಪ್ ಕಿಟ್ಸ್ ನೇಮ್ಡ್ ಆಸ್ ಸೌಗತ್ ಎ ಮೋದಿ ಥ್ರೋ ಔಟ್ ದ ಕಂಟ್ರಿ. ದೇಶಾದ್ಯಂತ ಅವರು ಈ ಒಂದು ಈದ್ ಮಿಲಾನ್ ಸೆರೆಮನಿ ಮತ್ತು ಗಿಫ್ಟನ್ನು ತಲುಪಿಸುವ ಕೆಲಸವನ್ನು ಮಾಡ್ತಾರೆ. ಸೊ ಈದ್ ವಿತ್ ಎ ಮೆಸೇಜ್ ಆಫ್ ಬ್ರದರ್ಹುಡ್ ಅಂಡ್ PM ಮೋದಿಸ್ ಮಂತ್ರ. ಅವ್ರು ಹೇಳಿದ್ದೇನು ಬಹಳ ಬ್ಯೂಟಿಫುಲ್ ಆಗಿದೆ ಕಣ್ರಿ. ಮೆಸೇಜ್ ಆಫ್ ಬ್ರದರ್ಹುಡ್, ಸಹೋದರತ್ವ ಅಲ್ವಾ, ಕ್ಲಾಸಿಕ್. ಇದೆಲ್ಲ ದೇಶದಲ್ಲಿ ನಡೀತೆ. ಏನದು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸೊ ಸಬ್ಕೆ ಪ್ರೇಯರ್ಸ್. ಸೊ ಸಬ್ಕೆ ಪ್ರೇಯರ್ ಅಲ್ಲ, ಅದು ಸಾಬ್ಕೆ ಪ್ರೇಯರ್ಸ್ ಅಂತ. SAAB ಸಾಬ್ ಆಗುತ್ತೆ, ಸಾಬ್ಕೆ ಪ್ರೇಯರ್ಸ್. ಸೊ this campaign called Saugat e Modi with the help kits named same will continue further in near future during the occasion of Good Friday. ಅಂದರೆ ಗುಡ್ ಫ್ರೈಡೆ ಕ್ರಿಶ್ಚಿಯನ್ರಿಗೆ ಸಂಬಂಧಪಟ್ಟಿದ್ದು ಆಯ್ತಾ. ಗುಡ್ ಫ್ರೈಡೆಗೂ ಈ ಒಂದು ಕಿಟ್ಸನ್ನು ಕ್ರಿಶ್ಚಿಯನ್ರಿಗೆ ತಲುಪಿಸ್ತೀವಿ ಅಂತ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಸೊ ಹಾಗೇನೆ ಯಾರು ನಮ್ಮ ಸಿಖ್ ಬಾಂಧವರು ಏನಿದ್ದಾರೆ ಅವರಿಗೂ ತಲುಪಿಸುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈಸ್ಟರ್ ನಾಸ್ ಅಂಡ್ ಇಂಡಿಯನ್ ಸಮಾವತ್ ನ್ಯೂ ಇಯರ್ allied to the needy people to minority communities, he added. He said that 32,000 office bearers of the front will contact mosques and will deliver the ಸೌಗತೆ. ಅಂದರೆ ಮಸೀದಿಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಮಸೀದಿಯನ್ನು ಕಾಂಟ್ಯಾಕ್ಟ್ ಮಾಡಿ ಇದನ್ನು 32 ಲಕ್ಷ ಅಗತ್ಯ ಇರುವ ಬಡವರಿಗೆ ಇದನ್ನು ತಲುಪಿಸಲಾಗ್ತದೆ. ಸೊ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು, ಮೈನಾರಿಟಿ ಮೋರ್ಚಾ ಅಧ್ಯಕ್ಷರು. I have assigned each of 32,000 office bearers with the task of identifying 100 needy persons, through the lists of them, taking from the mosque and give them to Saugati Modi kids as a gift of PM ನರೇಂದ್ರ ಮೋದಿ. ಸೊ ಏನು ಮಸೀದಿಯಲ್ಲಿ ಹೋಗ್ತಾರೆ, ಅಲ್ಲಿ ಯಾರಿಗೆ ನೀಡಿ ಇದ್ದಾರೆ ಅವರನ್ನು ಸಿಲೆಕ್ಟ್ ಮಾಡಲಾಗುತ್ತೆ. ಅವರ ಲಿಸ್ಟನ್ನು ತಗೊಂಡು ಅದನ್ನ ಸಿಲೆಕ್ಟ್ ಮಾಡಿ ಅದನ್ನು ಆಯ್ಕೆ ಮಾಡಿ ಮೋದಿಯವರ ಉಡುಗೊರೆಯನ್ನು ಅವರಿಗೆ ತಲುಪಿಸಲಾಗುತ್ತೆ. As things which are required for Eid celebrations and iftar will be available in Saugat e Modi kits. ಏನಿರುತ್ತೆ ಅದರಲ್ಲಿ ನೋಡಿ, ಈದ್ ಸೆಲೆಬ್ರೇಷನ್ಗೆ ಬೇಕಾದಂಥ ವಸ್ತುಗಳು ಈ ಮೋದಿ ಕಿಟ್ನಲ್ಲಿ ಇರ್ತವೆ. He said the similar fund will attend the events of Good Friday, Easter, Nowruz and Indian New Year and will set the example of Ganga Jamuni Tehzeeb by distributing the Saugate Modi kits to the needy ಅಂತ. ಸೊ ಇದರೊಳಗೆ ಅಗತ್ಯ ಇರೋದು ಕೆಲವು ಮಾಹಿತಿಯ ಪ್ರಕಾರ ಇದರಲ್ಲಿ ಎಸ್ಪೆಷಲಿ ಮುಸ್ಲಿಂ ಮಹಿಳೆಯರಿಗಾಗಿ ಚೂಡಿದಾರ್ ಇರುತ್ತಂತೆ. ಸೊ ಹಬ್ಬಕ್ಕೆ ಬೇಕಾದಂಥ ಬಟ್ಟೆ ಅಂದ್ಕೊಳ್ಳಿ, ಹಬ್ಬಕ್ಕೆ ಬೇಕಾದಂಥ ಬಟ್ಟೆಯನ್ನು ಅದರಲ್ಲಿ ಇಡಲಾಗುತ್ತೆ. ಹಾಗೆಯೇ ಬೇರೆ ಬೇರೆ ಇದನ್ನು ವಹಿಸಲಾಗುತ್ತೆ. ಜಮಾಲ್ ಸಿದ್ದಕ್ಕಿ ಆಲ್ಸೋ ಇನ್ಸ್ಟ್ರಕ್ಟೆಡ್ ದ ವರ್ಕರ್ಸ್ ಟು ಮೇಂಟೈನ್ ಹಾರ್ಮನಿ ಆ್ಯಂಡ್ ಬ್ರದರ್ಹುಡ್ ಥ್ರೂ ದೀಸ್ ಫೆಸ್ಟಿವಲ್ಸ್. ಈ ಹಬ್ಬದ ಮೂಲಕ ಸೊ ಹಾರ್ಮನಿಯನ್ನು, ಸಹೋದರತ್ವವನ್ನು ಕಾಪಾಡಿಕೊಂಡು ಬರುವ ಸಂದೇಶವನ್ನು ಕೊಡಲಾಗುತ್ತೆ ಅಂತಾನು ಹೇಳ್ತಾರೆ. ದಿ ಬಿಜೆಪಿಸ್ ಮೈನಾರಿಟಿ ಮೋರ್ಚಾ took this decision at the meeting chaired by National President of Minority Front Jamal Siddiqui in the presence of the BJP National General Secretary and National in charge of Morcha Dushyant Kumar Gautam. He said that the national ಅವರದ್ದು ಇದೇನಿದೆ
ದೇ ವಿಲ್ ಟೇಕ್ ಆಲ್ ದೀಸ್ ಥಿಂಗ್ಸ್ ಇನ್ ಟು ಕಾಗ್ನಿಷನ್ಸ್ ಆ್ಯಂಡ್ ದೇ ವಿಲ್ ಡೂ ಇಟ್ ಅಂತ. ಸೊ ಅವ್ರು ಹೇಳ್ತಾರೆ, ಆಫೀಸ್ ಬರರ್ಸ್ ಇನ್ ಚಾರ್ಜ್ ಸ್ಟೇಟ್ ಪ್ರೆಸಿಡೆಂಟ್ಸ್, ಸ್ಟೇಟ್ ಜನರಲ್ ಸೆಕ್ರೆಟರೀಸ್, ಸ್ಟೇಟ್ ಸೂಫಿ ಡೈಲಾಗ್ಸ್ ಇನ್ ಚಾರ್ಜ್ ಆಫ್ ಮೋದಿ ಮೈನಾರಿಟಿ ಅಭಿಯಾನ್ ಆ್ಯಂಡ್ ಕೋ ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವರು ಅಟೆಂಡ್ ಆಗಿದ್ರು ಅಂತ. ಅಂದರೆ ಬಿ ಜೆ ಪಿಯ ಎಲ್ಲ ಟಾಪ್ ಲೀಡರ್ಸ್ ಅವ್ರದ್ದು ಏನಿದ್ದಾರೆ ಅವರ ಒಪ್ಪಿಗೆಯ ಮೇಲೆ ಈ ಯೋಜನೆಯನ್ನು ಜಾರಿ ಮಾಡಲಾಗ್ತಾ ಇದೆ. ದ ಫಸ್ಟ್ ಟೈಮ್ ಹಿಸ್ಟ್ರಿ ಆಫ್ BJP, ಭಾರತೀಯ ಜನತಾ ಪಾರ್ಟಿ, ಹಿಂದುತ್ವ ಪಾರ್ಟಿ ಈ ಡೂಯಿಂಗ್ ದಿಸ್. ಇದುವರೆಗೆ ನಮ್ಮ ನೆನಪಿರ್ಬೋದು, ಹಳೇದು ನೋಡಿ ನೀವು 2014ರಿಂದ ಮೋದಿಯವರು ತಮ್ಮ ಭಾಷಣದಲ್ಲಿ ಮುಸ್ಲಿಮರನ್ನ ಹ್ಯಾಂಗ್ ಟಾರ್ಗೆಟ್ ಮಾಡ್ತಿದ್ರು ಅಂತ. ಸೊ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ರು ಅವರು, ಎಲ್ಲಿ ದಂಗೆ ನಡೆಯುತ್ತೋ, ಎಲ್ಲಿ ಬೆಂಕಿ ಬೀಳುತ್ತೋ ಅಲ್ಲಿ ಬೆಂಕಿ ಹಾಕುವವರನ್ನು ಅವರ ಡ್ರೆಸ್ ಮೇಲೆ, ಉಡುಪಿನ ಮೇಲೆ ಅವರು ಯಾವ ಧರ್ಮಕ್ಕೆ ಸೇರಿದವರು ಅಂತ ಗೊತ್ತಾಗುತ್ತೆ ಅಂತ ಮೋದಿ ಸಾಹೇಬರು ಹೇಳಿದರು. ಈಗ ಅವರಿಗೇನೆ ಅವರು ಪೈಜಾಮ ಜುಬ್ಬ ಕೊಡ್ತಿದ್ದಾರೆ. ಮೋದಿ ಅವರಲ್ಲಿ ಕ್ರಾಂತಿಕಾರಿ ಬದಲಾವಣೆ, BJPಯಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಶವ ಶಿಲ್ಪದಲ್ಲಿ ಕ್ರಾಂತಿಕಾರಿ ಬದಲಾವಣೆ, ನಾಗಪುರದಲ್ಲಿ ಬೆಂಕಿ ಹಚ್ಚಿದಲ್ಲಿ ಕ್ರಾಂತಿಕಾರಿ ಬದಲಾವಣೆ. ವಾಯ್ ಈ ಬದಲಾವಣೆ ಯಾಕೆ ಅಂತ. ಸೊ ಇದಕ್ಕೆ ಹ್ಯಾಂಗೆ ರಿಯಾಕ್ಟ್ ಮಾಡ್ತಾರೆ ಎಲ್ಲರೂ ನನಗೆ ಭಾಳ ಕುತೂಹಲ ಇದೆ. ಸನ್ಮಾನ್ಯ CT ರವಿ ಅವರು ಇದನ್ನು ಹ್ಯಾಗೆ ರಿಯಾಕ್ಟ್ ಮಾಡ್ಬೋದು ಅಲ್ವಾ? ಅಶೋಕ್ ಅವರು ಹ್ಯಾಂಗೆ ರಿಯಾಕ್ಟ್ ಮಾಡ್ಬೋದು? ವಿಜೇಂದ್ರ ಅವರು ಹ್ಯಾಂಗೆ ರಿಯಾಕ್ಟ್ ಮಾಡ್ಬೋದು? ಮುಸ್ಲಿಮ್ರಿಗೆ ಗಿಫ್ಟ್ ಕೊಡೋದೇನ್ರಿ ಈ ದೇಶದಲ್ಲಿ? ನಾವು ಮಾತ್ರ ಹಿಂದೂಗಳ ಮೂಲ ನಿವಾಸಿಗಳು, ಇಲ್ಲೇ ಹುಟ್ಟಿದವರು, ಅವ್ರು ಹುಟ್ಟಿದವರು ಅಲ್ಲ, ಅವರು ಎಲ್ಲಿಂದೋ ಬಂದವರು ವಾದ ಮಾಡುತ್ತಾ ಇರುವಂತಹ ಜನ ಇನ್ನು ಹೆಂಗೆ ಸ್ವೀಕಾರ ಮಾಡ್ಕೊತಾನೆ? ಅವರು ಅಟ್ಲೀಸ್ಟು ಮುಸ್ಲಿಮರು ಧರ್ಮವನ್ನು ಬದಲಾಯಿಸಿರ್ಬೋದು, ಆದರೆ ಈ ನೆಲದ ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವರು, ಇಲ್ಲಿಯ ನೀರನ್ನು, ಗಂಗೆಯನ್ನು, ಯಮುನೆಯನ್ನು ನೀರನ್ನು ನೀವು ಎಷ್ಟು ಕುಡಿದಿದ್ದರೋ ಅಷ್ಟೇ ನೀರನ್ನು ಮುಸ್ಲಿಮರು ಕುಡಿದಿದ್ದಾರೆ. ಈ ದೇಶವನ್ನು ಕಟ್ಟುವುದರಲ್ಲಿ ಹಿಂದೂಗಳ ಎಷ್ಟು ಕಾಂಟ್ರಿಬ್ಯೂಷನ್ ಇದೆಯೋ ಅಷ್ಟೇ ಕಾಂಟ್ರಿಬ್ಯೂಷನ್ ಮುಸ್ಲಿಂ ಕ್ರಿಶ್ಚಿಯನ್ರದ್ದಿದೆ. ಕ್ರಿಶ್ಚಿಯನ್ರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಲ್ದಿದ್ರೆ ಇವತ್ತಿನ ರಾಜಕಾರಣಿಗಳ ಮಕ್ಕಳಿದಾರಲ್ಲ, ಅವರು ಸರ್ಕಾರಿ ಶಾಲೆಗೆ ಕಳಿಸ್ಬೇಕಾಗಿತ್ತು, ಇನ್ನೂ ಹಾರಿಬಲ್ ಆಗಿ ಹೋಗ್ತಿತ್ತು. ಅವ್ರ ಕಾಂಟ್ರಿಬ್ಯೂಷನ್ ಇದೆ, ಅಂಥ ಅದ್ಭುತವಾದ ಒಂದು ಒಗ್ಗಟ್ಟಿನ ಇದಿದೆ. ಈ ಸಂದರ್ಭದಲ್ಲಿ ಆಗಿದ್ರೆ ಮೋದಿ ಕೊಟ್ಟಿದ್ದೆ. ಇವ್ರ ರಿಯಾಕ್ಷನ್ ಬಿಡಿ, ಚಡ್ಡಿ ಲಂಗೋಟಿ ಅವ್ರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಯಾಕೆ ಮೋದಿಯವರು ಈ ತೀರ್ಮಾನ ತೆಗೆದುಕೊಂಡ್ರು? BJPಯವರು ಯಾಕೆ ತೀರ್ಮಾನ ತಗೊಂಡ್ರು? ನಾನು ಬೆಳಗ್ಗೆ ಒಂದು ವಿಶ್ಲೇಷಣೆ ಹೇಳಿದ್ದೆ. ಆ ಒಂದು ಸಮಯಕ್ಕೆ ತಕ್ಕ ಹಾಗೆ ಅವರು ತಮ್ಮ ಬಣ್ಣವನ್ನು ಬದಲಿಸಬಲ್ಲರು. ಈಗ ಬಣ್ಣ ಬದಲಿಸುವುದಕ್ಕೆ ಕಾರಣ ಇದೆ, ದೇಶದ ಒಳಗಡೆ ಏನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಬರ್ತಾ ಇರೋದು ಕುಸಿತಗೊಂಡಿದೆ ಅಂತ, ಕುಸಿತ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ ಹಣಕಾಸು ಶಕ್ತಿ ಬಲವನ್ನು ಹೊಂದಿರುವ ಏನು ಗಲ್ಫ್ ರಾಷ್ಟ್ರಗಳಿವೆ, ಕೊಲ್ಲಿ ರಾಷ್ಟ್ರಗಳಿವೆ, ಅವರಿಗೆ ಕಾಳು ಹಾಕೋದು. ಇದು ಅವರಿಗೆ ಕಾಳು ಹಾಕೋದು. ಬನ್ನಿ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿ ನೋಡಿ, ನಮ್ಮ ಬ್ರದರ್ಹುಡ್, ನಮ್ಮ ಪ್ರಧಾನಿಯವರೇನೆ ರಂಜಾನ್ ಸಂದರ್ಭದಲ್ಲಿ ಎಲ್ಲರಿಗೂ 32 ಲಕ್ಷ ಬಡ ಮುಸ್ಲಿಮರಿಗೆ ಗಿಫ್ಟನ್ನು ಕೊಟ್ಟರು. ನಾವು ಸಹೋದರತ್ವದ ಇವರು, ನಮ್ಮ ಪಕ್ಕ ಮುಸ್ಲಿಮರ ಬಗ್ಗೆ ಭೇದ ಭಾವನೆ ಇಲ್ಲ ನಮಗೆ. ಅವರು ಒಂದೇ, ನಾವು ಒಂದೇ, ನಾವೆಲ್ಲ ಒಂದೇ ಅಂತ ಮೆಸೇಜ್ ಕೊಡೋದಕ್ಕೆ. ಈ ಮೆಸೇಜ್ ಗಲ್ಫ್ ರಾಷ್ಟ್ರಗಳಿಗೆ ತಲುಪಿದರೆ ಸೌದಿ ಅರೇಬಿಯಿಂದ, ಕುವೈತಿಂದ, ಇನ್ನೊಂದು ಕಡೆ ಈ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಜಾಸ್ತಿ ಆಗತ್ತೆ. ದೇಶದ ಆರ್ಥಿಕತೆ ಇದೆಯಲ್ಲ ಪ್ರಬಲಗೊಳ್ಳುತ್ತೆ. ಅದರ ಜೊತೆಗೆ ಈ ಒಂದು ಇಡೀ ಇಂಡಿಯಾದ ಪ್ರಧಾನಿ ಅವರ ಬಗ್ಗೆ ಎಲ್ಲ ಎಸ್ಪೆಷಲಿ ಲೇಟೆಸ್ಟ್ ಆಗಿ ಗ್ರೋಕ್ ನೀಡಿದ್ದು, ಅತಿ ಕಮ್ಯುನಲ್ ಪ್ರಧಾನಿ ಯಾರು, ಇದೆಲ್ಲ ವಿಶ್ವದಲ್ಲಿ ಎಲ್ಲ ಕಡೆ ಹೋಗಿದೆ ಅಲ್ವಾ? ಅದು ಏನು ಟ್ವಿಟರು ಏನಿದೆ X ಆಗಿ ಬದಲಾಯ್ತದ, ಅದು ಗ್ರೂಪ್ನಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂತ್ರ, ಅತಿ ಕಮ್ಯುನಲ್ ಪಾರ್ಟಿ ಯಾರು, ಬೆಂಕಿ ಹಚ್ಚೋರು ಯಾರು, ಅಲ್ಪಸಂಖ್ಯಾತರನ್ನ ಮಾಡೋರು ಯಾರು, ಇದೆಲ್ಲ ವಿಶ್ವದಲ್ಲಿ ಸ್ಪ್ರೆಡ್ ಆಗೋಗ್ಬಿಟ್ಟಿದೆ. ವಿಶ್ವ ಗುರುವಿನ ಇಮೇಜು ಪಾತಾಳಕ್ಕೆ ಕುಸ್ತೋಗ್ಬಿಟ್ಟಿದೆ. ವಿಶ್ವಗುರು ನೋಡಿ ಜನ ನಗಂಗಾಗಿದೆ.
ಸೊ ವಿದೇಶಿ ಬಂಡವಾಳ ಹರಿದು ಬರ್ತಾ ಇಲ್ಲ. ಅದಕ್ಕೆ ಏನು ಮಾಡೋದು, ಈಗ ಒಂದು ಹೊಸ ಮೆಸೇಜ್ ಕೊಟ್ಬಿಡೋದು ಅಲ್ವಾ. ಇದು ಭಾಳ ಸ್ಪಷ್ಟವಾಗಿ ನಾನು ಕೊನೆಯಲ್ಲಿ ಹೇಳಿದಂಗೆ ಗೊತ್ತಾ, ಈ ಗಿಫ್ಟ್ ಕೊಡೋದು ಇನ್ನೊಂದು ಸರಿ ಒಳ್ಳೆ ಕೆಲಸ ಇರ್ಬೋದು, ಆದರೆ ಆ ಮನಸ್ಸಿದೆಯಲ್ಲ ಸರ್, ಮನಸ್ಸಿರುತ್ತಲ್ಲ ಸರ್, ಹೃದಯ ಇರುತ್ತಲ್ಲ, ನಮಗೆಲ್ಲ ಆತ್ಮ ಇದ್ದರೆ, ಹೃದಯ ಇದ್ದರೆ, ಮನಸ್ಸುಗಳಿದ್ದರೆ ಅಲ್ಲಿ ವಿಷ ಇರಬಾರ್ದು ಸರ್. ಇಲ್ಲಿ ವಿಷವನ್ನು ತುಂಬಿಕೊಂಡು ಯಾರಿಗೆ ಯಾವ ಉಡುಗೊರೆ ಕೊಟ್ಟರೂ ಬೆಲೆ ಇಲ್ಲ. ಉಡುಗೊರೆ ಕೊಡುವಾಗ ಒಂದು ನಿರಮ್ಮಳವಾದ ಮನಸ್ಸಿರಬೇಕು. ಅದು ನಮ್ಮ ಹಿಂದೂಯಿಸಮ್ ಕೂಡ ಅದನ್ನೇ ಹೇಳುತ್ತೆ. ನೀವೊಂದು ಸಲ ಕೊಡೋದಿದೆಯಲ್ಲ, ಭಿಕ್ಷೆ ಕೊಡೋದು ಇರ್ಬೋದು, ಗಿಫ್ಟ್ ಕೊಡೋದು ಇರ್ಬೋದು, ಆವಾಗ ಆ ಮನಸ್ಸಿದೆಯಲ್ಲ, ಮನಸ್ಸು ಶಾಂತವಾಗಿಯೂ ಅದರ ಒಳಗಡೆ ವಿಷ ತುಂಬಿರ್ಕೊಡುದು. ಪ್ರೀತಿಯಿಂದ ಉಡುಗೊರೆ ಕೊಟ್ಟರೆ ಅದರ ಪ್ರತಿಫಲ ನಮಗೂ ಬರುತ್ತೆ. ಒಳಗಡೆ ವಿಷ ತುಂಬಿಕೊಂಡು ಉಡುಗೊರೆ ಕೊಟ್ಟರೆ ಏನು ಪ್ರಯೋಜನ ಆಗಲ್ಲ. ಅದ್ರ ಜೊತೆಗೆ ನಮ್ಮನ್ನೆಲ್ಲ ನಮ್ಮ ಇತಿಹಾಸ ಹಾಂಟ್ ಮಾಡ್ತಾ ಇರುತ್ತೆ. ಇತಿಹಾಸ ಎಲ್ಲನೂ ಬಿಡಲ್ಲ ನಮ್ಮನ್ನು. ಇತಿಹಾಸ ನಮ್ಮನ್ನು ಕಟ್ಟಿ ಹಾಕುತ್ತೆ. ನಮ್ಮನ್ನು ಎಲ್ಲಿಗೆ ಕಳಿಸ್ಬೇಕೋ ಇತಿಹಾಸದಲ್ಲಿ ನಮ್ಮನ್ನು ಕಳಿಸುತ್ತೆ. ನಮ್ಮ ಇತಿಹಾಸದ ವರ್ತನೆಗಳಿವಿಲ್ವಾ, ಅವೇನೇ ವರ್ತಮಾನದಲ್ಲಿ ನಮಗೆ ದಾರಿಯನ್ನು ತೋರಿಸುತ್ತೆ ಮತ್ತು ಭವಿಷ್ಯವನ್ನು ರೂಪಿಸುತ್ತೆ. ಸೊ ಆದ್ದರಿಂದ ಭೂತಕಾಲವನ್ನು ಬಿಟ್ಟ ಭವಿಷ್ಯಕಾಲ ಇಲ್ಲ. ಭೂತಕಾಲದಲ್ಲಿ ನೀವೇನು ಮಾಡಿದ್ದೀರಿ ಅದು ನಿಮ್ಮನ್ನು ಹಾಂಟ್ ಮಾಡುತ್ತೆ. 2000ದಿಂದ ಗುಜರಾತ್ನಿಂದ ಇಡೀ ಇಂಡಿಯಾದಲ್ಲಿ 2000 ಹಾಗೆ ಇವ್ರದ್ದು 2000, ಈ ಬಾಬ್ರಿ ಮಸೀದಿಯ ಕೆಡಗುವ ಕಾಲ ಏನಿದೆ 90ರ ದಶಕದಿಂದ ಹಿಡಿದು ಇಲ್ಲಿಯವರೆಗೆ ಏನು ಮಾಡಿದ್ದೀರಿ ಅದು ನಿಮ್ಮನ್ನು ಹಾಂಟ್ ಮಾಡುತ್ತೆ. ಧರ್ಮ ಇರುವುದು ಅಪ್ಪಿಕೊಳ್ಳುವುದಕ್ಕೆ, ಧರ್ಮ ಇರುವುದು ತುಚ್ಛೀಕಾರಕ್ಕಲ್ಲ ಅಲ್ವಾ. ರಾಜಕಾರಣ ಇರುವುದು ಎಲ್ಲರನ್ನು ಒಗ್ಗೂಡಿಸುವುದರಲ್ಲಿ, ಒಡೆಯುವುದರಲ್ಲ. ಈ ಜ್ಞಾನ ಅರಿವು ಮೋದಿಯವರಿಗೆ, ಅವರ ಭಕ್ತಗಣಗಳಿಗೆ, ಅವರನ್ನು ಪೂಜಿಸುವವರಿಗೆ ಈ ಅರಿವು ಬಂದರೆ ದೇಶ ಚೆನ್ನಾಗಿರುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಕ್ಕೆ ಸಹಾಯ ಮಾಡಿ. ಎಲ್ಲರಿಗೂ ನಮಸ್ಕಾರ.